ರಾಮ್ಜಿ ಅವ್ರ ಮಗಳು ಯಾರು ಅಂತ ಗೊತ್ತಿದ್ರು ನನ್ನ ಹತ್ರನೇ ತಮಾಷೆ ಮಾಡ್ತಾ ಇದ್ದೀರಾ? ನಿಮಗ ಅರ್ಥ ಆಗ್ತಾ ಇಲ್ಲ ಇದ್ರ ಪರಿಣಾಮ ಏನಾಗುತ್ತೆ ಅಂತ. ಪರಿಣಾಮನ ಏನ್ ಪರಿಣಾಮ? ಈ ವಿಷಯ ಎಲ್ಲ ನೀವು ನಿಮ್ ಪೂಜಾಗೆಲ್ಲ ಹೇಳ್ತೀರಾ ಅಷ್ಟೇ ಅಲ್ವಾ? ಧರಾ ಅಮ್ಮೋರು ಗಗನ್ ಸಾಹೇಬ್ರ ಮೊದಲ ಹೆಂಡತಿ ಅಂತ. ಮತ್ತೆ ಈ ವಿಷಯ ಗೊತ್ತಾದ್ಮೇಲೆ ಪೂಜಾ ಈ ಸಂಬಂಧನ ಮುರಿತಾಳಲ್ವಾ? ನೀವೊಂದ್ಸಲ ಪ್ರಯತ್ನ ಪಟ್ಟು ಸತ್ಯ ಏನು ಅಂತ ಅವಳಿಗೆ ಹೇಳ್ಬಿಡಿ. ರಾಮ್ಜಿ ಮಗಳು ಅಂತ ಯಾವತ್ತೂ ಹೇಳ್ತೀರಲ್ವಾ, ಹೇಳ್ಬಿಡಿ, ನೋಡ್ತೀನಿ. ಒಂದ್ ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮಿಂದ ತುಂಬಾ ಪೆಟ್ಟು ತಿಂದಿದ್ದೀವಿ ನಾವು. ನಾವೇನಾದ್ರೂ ನಿಮಗೆ ತಿರುಗಿಸಿ ಹೊಡೆದ್ವಿ ಅಂತ ಅನ್ಕೊಳ್ಳಿ, ಅದರಿಂದ ನಷ್ಟ ಆಗೋದು ನಮ್ಗೇನೂ ಇಲ್ಲ. ಆದ್ರೆ ರಾಮ್ಜಿ ಮಗಳಾದ ನೀವು ನಿಮ್ಮಪ್ಪನ ಹತ್ರ ಸೀದಾ ಮೇಲ್ ಹೋಗ್ಬಿಡ್ತೀರ. ಅದಕ್ಕೋಸ್ಕರ ಹುಷಾರಾಗಿರಿ. ಇನ್ಮುಂದೆ ಯಾವತ್ತೂ ಧರಾ ಅಮ್ಮೋರಿಗೆ ತೊಂದರೆ ಕೊಡೋ ಪ್ರಯತ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ ನೀವು. ಇವರಿಬ್ರು ಬೆಕ್ಕಿನ ಥರ ಸೈಲೆಂಟಾಗಿ ಇಲ್ಲಿಗೆ ಹೋಗ್ತಿದ್ದಾರೆ. ಹೋಗಿ ನೋಡ್ಲೇಬೇಕು. ಅಂದ್ರೆ ಪೂಜನ್ಗೆ ಸತ್ಯನೇ ಗೊತ್ತಿಲ್ವಾ? ಆದ್ರೆ ಅದೇ ಹೇಗೆ ಸಾಧ್ಯ? ಅಯ್ಯೋ, ನಾನೇ ಹೋಗೋವಳಿಗೆ. ಬೇಡ ಬೇಡ, ಅದ್ರ ಅಗತ್ಯ ಏನಿಲ್ಲ. ಅಂದ್ರೆ ಇದ್ರ ಅರ್ಥ ಅವತ್ತು ಸೆರಗು ಹೊದ್ಕೊಂಡು ಪೂಜಾ ಅಲ್ಲ, ಬೇರೆ. ಯಾರ್ ನೀನು? ಏನ್ ಮಾತಾಡ್ತಾ ಇದೀಯಾ? ಹೇಳು. ವಾ ಅತ್ತೆ, ವಾ, ತುಂಬಾ ಉಪಯೋಗಕ್ಕೆ ಬರೋ ವಸ್ತು ಅನ್ಸುತ್ತೆ ನೀನು. ಬಿಡು, ಯಾವತ್ತಾದ್ರೂ ಬಳಸ್ಕೊಂಡ್ರಾಯ್ತು. ಅಯ್ಯೋ, ಆ ಪೂಜನ್ಗೆ ಸತ್ಯನೇ ಗೊತ್ತಿಲ್ವಲ್ಲ. ಸುಮ್ನೆ ಮತ್ ಬರೋ ಔಷಧಿ ಹಾಕಿ ಪ್ರಜ್ಞೆ ತಪ್ಪಿಸಿದ್ದಾಯ್ತು. ಇಷ್ಟು ಶ್ರಮ ಪಡೋ ಅಗತ್ಯನೇ ಇರ್ಲಿಲ್ಲ ಅನ್ಸುತ್ತೆ. ನೇರವಾಗಿ ಹೋಗಿ ಅವಳ ಮುಂದೆ ನಿಂತು ಅವಳ ಜೀವನದಲ್ಲಿ ನಡೆದಿರೋ ಕಹಿ ಸತ್ಯನ ಹೇಳಿದ್ರೆ ಆಗ್ತಿತ್ತು ಅನ್ಸುತ್ತೆ. ಅವಳಾಗವಳೆ ಓಡ್ ಹೋಗ್ತಾ ಇದ್ಲು. ನಾಳೆ ಮುಖ ತೋರ್ಸೋ ಶಾಸ್ತ್ರ ಇದೆ. ಆ ಮುಖ ತೋರ್ಸೋ ಶಾಸ್ತ್ರದಲ್ಲಿ ಒಬ್ಬ ಸೊಸೆ ಬದಲು ಇಬ್ರು ಸೊಸೆರ್ನ ಕೂಡ್ಸಿದ್ರೆ ಚೆನ್ನಾಗಿರುತ್ತೆ. ಪೂಜಾ, ಗಗನ್ ಅವರು ರೂಮಲ್ಲೇ ಇದ್ದಾರೆ. ಇಷ್ಟೊತ್ತಾದ್ರೂ ಯಾಕೆ ಆಚೆ ಬರಲಿಲ್ಲ ಅವರು? ಇಲ್ಲ, ಅಯ್ಯೋ, ನೀವು ಅಡುಗೆ ಮನೇಲಿ ಏನ್ ಮಾಡ್ತಿದ್ದೀರಾ? ನೀವು ಹೋಗಿ, ನಾನು ನೋಡ್ಕೋತೀನಿ. ಅಮ್ಮಾಜಿ ಅವ್ರ ಮಾತು ಕೇಳ್ಕೊಂಡು ನಾನು ಗಗನ್ ಅವ್ರಿಗೆ ತೊಂದರೆ ಕೊಡ್ಲಿಲ್ಲ ಅಲ್ವಾ? ಈ ಥರ ಏನಾದರೂ ಆಗ್ಬಿಟ್ರೆ ನಾನೇನೋ ಮನೆಯವ್ರ ಮಾತನ್ನ ಕೇಳ್ಬಿಟ್ಟೆ. ಆದ್ರೆ ಇದರಿಂದ ಗಗನ್ ಅವ್ರು ನನ್ನಿಂದ ದೂರ ಹಾಕ್ಬಿಟ್ರೆ ಏನಾಗ್ತಿದೆ ಅಲ್ಲಿ? ನಾನು ಗಗನ್ ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು. ನಿಂತ್ಕೋ, ನಾನೇ ಇದನ್ನ ತಗೊಂಡೋಗ್ತೀನಿ.
ತೆಗ್ದಿದೆ. ನನ್ನ ಹೆಂಡತಿ ಈ ವಿಶೇಷವಾದ ರಾತ್ರಿಗೆ ನನ್ನ ದಾರಿ ಕಾಯ್ತಾ ಇದ್ದಾಳೆ. ನೋಡು, ನನಗೆ ಗೊತ್ತಿಲ್ಲ ನಾನು ಬೆಡ್ ಮೇಲೆ ಹೇಗೆ ಬಂದೆ ಅಂತ. ಮತ್ತು ನೀನು ಯಾವುದೇ ಕಾರಣಕ್ಕೂ ಅನ್ಕೋಬೇಡ ನಮ್ಮಿಬ್ಬರ ಮಧ್ಯೆ ಏನೋ ಆಗಿದೆ ಅಂತ. ಸಾರಿ ಧರಾ ಅಕ್ಕ, ಏನಾಯ್ತು? ನೀವು ಇಷ್ಟೊಂದು ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಅದು ಗಗನ್ ಅವರ ರೂಮ್ ಹೊರಗಡೆ ತಟ್ಟೆ ಬಿದ್ದಿತ್ತು, ಅದನ್ನ ತಗೊಳಕ್ ಬಂದೆ. ನೀವು ಚಿಂತೆ ಮಾಡಬೇಡಿ, ನಾನು ಹೋಗಿ ನೋಡ್ಕೊಳ್ತೀನಿ. ಈ ಮನೆಯಲ್ಲಿ ಪ್ರತಿಯೊಂದು ಸೊಸೆನೂ ತುಂಬಾ ಕನಸುಗಳನ್ನ ಇಟ್ಕೊಂಡು ಬರ್ತಾಳೆ. ಆದ್ರೆ ಆ ಕನಸಿನ ಜಾಗದಲ್ಲಿ ಕಣ್ಣೀರು ಉಳಿಯುತ್ತೆ. ಗಗನ್ ಸರ್, ನೀವೇನೋ ನಿಮ್ಮಲ್ಲಿರೋ ಕೋಪನ ತೋರಿಸ್ಕೊಂಡ್ರಿ, ಆದ್ರೆ ಅದಕ್ಕೆ ಕಾರಣ ಏನು? ನನ್ನಿಂದ ಏನ್ ತಪ್ಪಾಗಿದೆ? ಅಂಥ ತಪ್ಪು ನಾನು ಏನ್ ಮಾಡಿದ್ದೀನಿ? ನಿಮ್ ಕಣ್ಗಳಲ್ಲಿ ಅಷ್ಟು ಕೋಪ ನನಗೆ ಕಾಣಿಸ್ತಾ ಇದೆ. ಇವಾಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಗ್ ಸಿಗತ್ತೆ?